ನಿನ್ನ ತಲೆಯೊಳಗೆ ಏನೇನದ ನಿನ್ನ ಕನಸಿಗೆ ಸಂಬಂಧ, ನಿನ್ನ ಕನಸಿಗೆ ತಕ್ಕಂಗೆ ಈ ಜಗತ್ತಲ್ಲ, ಜಗತ್ತಿಗೆ ತಕ್ಕಂಗೆ ಕನಸುಗಳನ್ನು ಕಾಣುವ ಮನುಷ್ಯನೇ. ಬಹಳ ಅಪೇಕ್ಷಾ ಮಾಡಬೇಡ. ನಾಟ್ ಟು ಎಕ್ಸ್ಪೆಕ್ಟ್ ಟೂ ಮಚ್ ಫ್ರಮ್ ದ ವರ್ಲ್ಡ್, ಫ್ರಮ್ ದ ಪೀಪಲ್. ಬಹಳ ನಿರೀಕ್ಷೆ ಮಾಡಬೇಡಿ, ಇದೆಲ್ಲ ಪರಿಪೂರ್ಣ ಆಗಬೇಕಂತ ಹೋಗಬೇಡ. ಯಾಕೆ ನೀನೇ ಅಪೂರ್ಣ. ನಿನ್ನ ಶರೀರ ಅಪೂರ್ಣ, ನಿನ್ನ ಮನಸ್ಸು ಅಪೂರ್ಣ. ಇನ್ನು ಜಗತ್ತನ್ನು ಪೂರ್ಣ ಮಾಡೋದು ನಿನಗೆ ಯಾಕೆ ಹವ್ಯಾಸ? ಎದ್ದ ಜಗತ್ತನ್ನೇ ಪೂರ್ಣ ಅಂತ ಭಾವಿಸಿಕೋ ಮನುಷ್ಯನೇ. ಏನದಾರ, ಇಷ್ಟೆಲ್ಲ ಜನ ಅದಾರ, ಪೂರ್ಣ ಅಂತ ಭಾವಿಸಿಕೋ. ದೋಷಗಳನ್ನು, ಅದಕ್ಕೆ ಕೊರತೆಗಳನ್ನು ಹಿಂಗೆ ಹುಡುಕಾಡ್ತಾ ಹೋಗಬೇಡ. ಅದು ನಿನ್ನ ಜೀವನವನ್ನು ಕೆಡಿಸೀತು ಮನುಷ್ಯನೇ. ನಿನ್ನ ಬದುಕು ಮಹತ್ವದ್ದಲ್ಲೇನು, ಅದನ್ನು ಕೆಡಿಸ್ತೀಯ. ಜಗತ್ನಾಗ ಎಲ್ಲದ ಇಟ್ ಈಸ್ ಇಂಪರ್ಫೆಕ್ಟ್ ಇನ್ ಎ ವೇ. ಎಕ್ಸೆಪ್ಟ್ ಗಾಡ್ ನಥಿಂಗ್ ಈಸ್ ಪರ್ಫೆಕ್ಟ್. ಭಗವಂತನಷ್ಟು ಬಿಟ್ಟರೆ ಇನ್ಯಾವುದು ಪೂರ್ಣ ವಸ್ತು ಇಲ್ಲೇ. ಸ್ವಲ್ಪ 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 ಇರೋದು. ನೀವು ಎಷ್ಟೇ ಛಲೋ ಹುಡುಕ್ಯಾಡ್ರಿ ಕನ್ಯಾ ಅಥವಾ ವರ, ಒಂದು ಸ್ವಲ್ಪ ಏನರ ಇರೋದಲ್ಲೇನು. ಒಬ್ರೇನೋ ಹೋದರು, ಹುಡುಕ್ಯಾಡ್ಲಿಕ್ಕೆ ಹೋದರು. ತಂದೆಗೆ ಹೇಳಿದ್ಲು ಒಬ್ಬ ಕನ್ಯಾ. ತಂದೆ ಹೇಳ್ದ, ಲಗ್ನ ಆಗೋ ವಯಸ್ಸಾಯ್ದು, ನಾನು ಒಂದಿಷ್ಟು ವರ ಹುಡುಕಾಡ್ತೀನಿ ಅಂದ. ಎಂಥದ್ದು ಬೇಕು ಹೇಳುವಂದ ತಂದೆ ಮಗಳಿಗೆ. ಮಗಳ ಹೇಳ್ತಾಳೆ, ಹಿಂಗಿರ್ಬೇಕು, ತಲೆ ಹಿಂಗ ಇರಬೇಕು, ಮೈ ಹಿಂಗ ಇರಬೇಕು, ಬಣ್ಣ ಹಿಂಗ, ಈ ಹೂವಿನಂಗ, ಒಂದೀಟು ಎದರಾಗೂ ದೋಷ ಇರಬಾರ್ದು, ಕಣ್ಣಾಗ ದೋಷ ಇರಬಾರ್ದು, ಮುಖದಲ್ಲಿ ದೋಷ ಇರಬಾರ್ದು, ಮೈಯಲ್ಲಿ ದೋಷ ಇರಬಾರ್ದು. ಸರಿಯಾಗಿ 6 ಫೂಟು 1 ಇಂಚು ಅಂದ್ಲು. ಅವಾಗ ತಂದೆ ಅಂದ, ನಾನು ಹಿಂಗೆ ಹುಡುಕ್ಯಾಡಕ್ಕೆ ಹೋಗಿ ನಿಮ್ಮ ತಾಯಿನ ಆದೆ, ಬೇಕಾದ್ರೆ ನೀನು ಹುಡುಕ್ಯಾಡ್ಕೋತು ಹೋಗು ಅಂದ. ಅದೇನು ದೊಡ್ಡ ಮಾತ, ಈ ಜಗತ್ತು ಬಹಳ ದೊಡ್ಡದದ, ಒಬ್ಬ ವರ ಸಿಗುವುದಲ್ಲೇನು ಪರಿಪೂರ್ಣ ವರ ಅಂತ ಹೊರಟ್ಲು. ಹಿಂದೂಸ್ತಾನ್ ಎಲ್ಲ ತಿರುಗಾಡಿದ್ಲು, ಪರದೇಶ ತಿರುಗಾಡಿದ್ಲು. ಆಕೆಗೆ ಒಂದು ಬಣ್ಣ ಹೆಚ್ಚು ಅನಿಸೋದು, ಒಂದು ಬಣ್ಣ ಕಡಿಮೆ ಅನಿಸೋದು. ಎಲ್ಲ ಚಲೋದ 6 ಫೂಟ್ 1 ಇಂಚ್ ಅದಾನ, ಆದರೆ ಏನು ಮಾಡೋದು, ಕೂದಲದ ಬಣ್ಣನೇ ಬರೋಬ್ಬರಿಲ್ಲ. ಹಿಂಗೆ ಹುಡುಕಾಡ್ತಾ ಹೋದ್ಲು. ಒಂದು ಕಣ್ಣು ಸ್ವಲ್ಪ ಸಣ್ಣದು ಕಾಣಿಸ್ತದೆ. ಒಂದು ಸ್ವಲ್ಪ ನಡೆಯುವಾಗ ಎಡಕ್ಕೆ ವಾಲ್ತಾ ಇರ್ತಾನೆ. ಹಿಂಗೆಲ್ಲ ಹುಡುಕಾಡಿ ಅವನು ನಡೆಸೋಳು, ಮಾತಾಡಿಸೋದು. ಅವ ಹಾಡಬೇಕು. ಹೆಂಗೆ ಹಾಡಬೇಕು, ತಾನ್ಸೇನ್ ಹಾಡ್ದಂಗೆ ಹಾಡಬೇಕು. ಯಾರು ಸಿಗ್ತಾರೆ? ಅವ ಸಶಕ್ತ ಇರಬೇಕು. ಹೆಂಗೆ ಗಾಮ ಗುಂಗ ಇದ್ದಂಗೆ ಇರಬೇಕು. ಹುಡುಕಾಡಿದ್ಲು, ಎಲ್ಲಿ ಸಿಗಲಿಲ್ಲ. 10 ವರ್ಷ ಹುಡುಕಾಡಿದ್ಲು, ವಯಸ್ಸಾಯ್ತು. ಅಲ್ಲಿಂದ ಒಬ್ಬ ಸಿಕ್ಕ, ಬಹಳ ಪರಿಪೂರ್ಣ ಅನಿಸ್ತು. ಆಕೆ ಹೇಳಿದ್ಲು, ನಾನು ಹುಡುಕಾಡ್ತಾ ಇದ್ದೆ, ನೀನು ಸಿಕ್ಕಿ ಅಂದ್ಲು. ಅವಾಗ ಅವ ಹೇಳಿದ್ಲ, ನಾನು ಹುಡುಕಾಡಕ್ಕೆ ಹೊಂಟಿದ್ದೆ, ಆದರೆ ಏನು ಮಾಡೋದು, ನಿನ್ನ ಲಗ್ನ ಆಗಬೇಕಂತ ಮಾಡಿದ್ದೆ, 10 ವರ್ಷ ಹೆಚ್ಚಾಗ್ಯಾವ, ನಿನಗೆ ಆಗುದಿಲ್ಲ ಅಂದ. ಎಲ್ಲಿ ಪರಿಪೂರ್ಣತ, ಏನು ಮಾತು. ಇದ್ದದ್ದ ಹೊಂದಿಸಿಕೊಳ್ಳೋದು. ಹೋಗಿ ನೋಡಬಾರದು. ದುರ್ಬಿನ್ ಹಚ್ಚಿ ನೀ ಹೆಂಗದಿ ಅಂತ ನೋಡಕ್ಕೆ ಹೋದರೆ ಅವರು ಟೆಲಿಸ್ಕೋಪ್ ಹಚ್ಚಿ ನೋಡ್ತಾರೆ ನೀ ಹೆಂಗದಿಯ. ಇವೆಲ್ಲ ಅನಪೇಕ್ಷ. ಬಹಳ ನಿರೀಕ್ಷೆ ಮಾಡಬೇಡ. ಒಂದು ಗಿಡ ಇತ್ತು, 1000 ಕಾಯಿ ಕೊಡ್ತಾವ. ಇದು 1,00,000 ಕಾಯಿ ಕೊಡಬೇಕು ಅಂತ ಹಿಂಗೆ ಹೋಗಬೇಡ. ಅದು ಎಷ್ಟು ಕೊಡ್ತದ ಪೂರ್ಣ ಅಂತ ತಿಳ್ಕೊ, ಅನುಭವಿಸು ಮನುಷ್ಯನೇ. ಎಲ್ಲ ಎಲ್ಲಿ ಆಗ್ತದೆ ಹೇಳಿ. ಏನು ಮಾಡಿದರೂ ಸಹಿತ ಇಂದು ಚಂದ ಕಾಣಿಸ್ತದೆ, ಮರುದಿವಸ ಮತ್ತೆ ಕಡಿಮೆ ಅನಿಸ್ತದೆ. ಯಾಕೆ, ಬಹಳ ನೋಡಿ ಬರ್ತಾನೆ, ಅದರಂಗೆ ಇದಿರುವುದಿಲ್ಲ. ಏನು ಮಾಡೋಕ್ಕಾಗ್ತದೆ. ನೀವು ಬೇಕಾದ್ರೆ ಒಂದು ಚಂದ ಮನೆ ಕಟ್ಟಿ ನೋಡ್ರಿ, ಬೆಸ್ಟ್ ಮನೆ. ಎಲ್ಲರೂ ಬಂದು ಕೊಂಡಾಡ್ತಾರೆ, ಈ ಊರಾಗಿಂಥ ಮನೆಯೇ ಇಲ್ಲ ಅಂತ ಕೊಂಡಾಡ್ತಾರೆ.
ಮುಂದೆ ಒಬ್ಬ ಬರ್ತಾನೆ, ಬಂದು ಇದೇ ಮನೆಗೆ ಬರ್ತಾನೆ. ಅವ ಬಂದು ಇವನ್ನೆಲ್ಲ ಉಪಚಾರ ಮಾಡ್ತಾನೆ. ಇವ ಮನೆ ಮಾಲೀಕ ಎಲ್ಲ ಮನೆ ತೋರಿಸ್ತಾನೆ. ಅವ ಬಂದವೇನಂತಾನೆ, ಸ್ವಲ್ಪ ತಪ್ಪೇದಪ್ಪ ಮನೆ ಅಂತ. ಊರೆಲ್ಲ ಹೊಗಳಿತ್ತು, ಏನು ಮಸ್ತ್ ಆನಂದ ಪಟ್ಟಿದ್ದ. ಇಂಥ ಮನೆಯೇ ಇಲ್ಲ ಅಂತ ಕೊಂಡಾಡಿದ್ರು. ಯಾವ ದಿವಸ? ಉದ್ಘಾಟನಾ ದಿವಸ. ಮತ್ತು ಆ ದಿವಸ ಇಲ್ಲತ್ ಹೆಂಗೆ ಹೇಳ್ತಾರೆ, ಚಲೋ ಇಲ್ಲತ್ ಹೆಂಗೆ ಹೇಳ್ತಾರೆ. ಅವರೇ ಮರುದಿವಸ ಬಂದಿದ್ರು. ಸ್ವಲ್ಪ ಈ ಕಿಡಿಕಿ ಮ್ಯಾಲೆ ಹೋಗಬೇಕಾಗಿತ್ತು, ಈ ಬಾಗಿಲ ಸ್ವಲ್ಪ ಎಡಕ್ಕೆ ಹೋಗಬೇಕಾಗಿತ್ತು, ಮುಂದಿನ ಗಾಡಿ ಒಂದಿಷ್ಟು ಮುಂದೆ ಹೋಗಬೇಕಾಗಿತ್ತು. ಅವ ಮನೆಯವ ಅಂದ, ನೀನು ಹೊರಗೆ ಹೋಗಬೇಕಾಗಿತ್ತು. ಏನು ಜೀವನ! ಎಲ್ಲ ಎಲ್ಲಿ ಪರಿಪೂರ್ಣ ಮಾಡ್ಲಿಕ್ಕಾಗ್ತದೇನು? ಇಂದು ಚಂದ ಇರ್ತದ, ಮರುದಿವಸ ಕೊರತೆಗಳು ಕಾಣಕ್ಕೆ ಶುರುವಾಗ್ತವ. ಕೊರತೆ ಕಾಣೋದಾದ್ರೆ ಎಲ್ಲಿ ಕಾಣೋದಿಲ್ಲ ಹೇಳಿ? ಎಲ್ಲರಲ್ಲಿ ಕಾಣ್ತಾವ. ಅದನ್ನೆಲ್ಲ ತೆಗೆದುಹಾಕೋದು. ಅನಪೇಕ್ಷ, ಬಹಳ ನಿರೀಕ್ಷೆ ಈ ಜಗತ್ತಿನಿಂದ ಮಾಡಬೇಡ. ಮಕ್ಕಳು ದೊಡ್ಡವರಾಗಬೇಕು, ಬಹಳ ದೊಡ್ಡವರಾಗಬೇಕು, ಲಕ್ಷಾಂತರ ಗಳಿಸಬೇಕು. ಆ ಬಳಿಕ ನಮ್ಮಿಬ್ಬರನ್ನ ಅಂದ್ರೆ ತಾಯಿ ತಂದೆಗಳನ್ನು ತೊಟ್ಟಿಲ್ಲ ಕುಂಡ್ರಿಸಿ ತೂಗ್ತಿರ್ಬೇಕು. ಎಲ್ಲಿ ಸಾಧ್ಯವೇ? ಅವ್ರಿಗೆ ಉಣ್ಣಕ್ಕೆ ಬೇಳೆ ಇಲ್ಲ, ಇನ್ಯಾವಾಗ ತೂಗೋದದ ಹೇಳಿ? ಅಷ್ಟು ಕೆಲಸ, ಅಷ್ಟು ಓಡಾಟ ಮಕ್ಕಳಿಗೆ ಇನ್ನೆಲ್ಲಿ ಆಗೋದದ? ಎಲ್ಲ ನಿರೀಕ್ಷೆ ಬಿಡೋದು, ಮಾಡೋದು, ಹೋಗಿಬಿಡು, ಮಾಡೋದು, ಹೋಗೋದು. ಬಹಳ ಈಗೆಲ್ಲ ತಾವದಿರಿ. ಇಷ್ಟೆಲ್ಲ ಜನ ಹಿಂಗೆ ಇರಬೇಕು ಅಂತ ನಾನಂದ್ರೆ ಸಾಧ್ಯವೇ? ಇವರೆಲ್ಲ ಬರೋಬ್ಬರಿ 5 ತಾಸು ಮಲ್ಕೋಬೇಕು, ಎಲ್ಲರೂ 3 ಗಂಟೆಗೆ ಏಳಬೇಕು, ಎಲ್ಲರೂ ಹಿಂಗೆ ಸ್ನಾನ ಮಾಡಬೇಕು, ಇಲ್ಲೇ ಬಂದು ಕುಂತಿರ್ಬೇಕು ವರ್ಷಾವಧಿ. ಹಿಂಗೆ ಸಾಧ್ಯನೋ? ಅದೆಲ್ಲ ನಿರೀಕ್ಷೆ ಬಹಳ ದೊಡ್ಡದು. ಅಂಥ ನಿರೀಕ್ಷೆ ಮಾಡಬಾರದು. ಅನಪೇಕ್ಷ, ಬಹಳ ಅಪೇಕ್ಷ ಮನುಷ್ಯನೇ ಈ ಜಗತ್ತಿನಲ್ಲಿ ಮಾಡಬೇಡ. ಎಷ್ಟದ ಅಷ್ಟರಲ್ಲಿ ಸಂತೋಷ ಪಡೋ. ಸುಮ್ಮನೆ ಮಾಡೋದು, ಆ ಬಳಿಕ ನಿರೀಕ್ಷೆ ಮಾಡದೇ ಇರೋದು. ಬೆಸ್ಟ್ ಕಟ್ಟೋದು, 1000 ವರ್ಷ ಅನ್ನಬೇಡ, ನೀನು ಮೂರ್ತಿಯರೇ ಕೂಡಿಸು, ಮತ್ತೇನ್ರೇ ಮಾಡು, ಬಹಳ ದಿವಸ ಇರ್ತದಂತೂ ತಿಳ್ಕೊಳ್ಳಿಕ್ಕೆ ಹೋಗಬೇಡ, ಗೌರವಿಸ್ತಾರಂತೂ ತಿಳ್ಕೋಬೇಡ. ಸುಮ್ಮನೆ ಮಾಡೋದು. ಈಗ ನಾನು ಅಂದೆ ಕುಡಿಬಾರ್ದು ಅಂದೆ, ಇನ್ನೇನು ಬನ್ನ ತಿರುಗಾಡೋದ? ಸುಮ್ಮನೆ ಅನ್ನೋದು, ಹೋಗೋದು. ಯಾರು ಕುಡಿಲಿ ಬಿಡಲಿ, ತಗೊಂಡು ನಮಗೇನು ಮಾಡೋದು ಹೇಳಿ? ಇನ್ನೆಲ್ಲ ಲೆಕ್ಕ ತೆಗೆದು ಎಷ್ಟು ಜನ ಯಾವಾಗ ಕುಡಿತಾರೆ, ಎಲ್ಲೆಲ್ಲಿ ಕುಡಿತಾರೆ, ನನ್ನ ತಪ್ಪಿಸಿ ಕುಡಿತಾರೋ ಹೆಂಗೆ ಕುಡಿಯಲ್ರಕ್ಕ? ಅವ್ರ ಜೀವನ ಅವ್ರದ್ದು, ನಮ್ಮ ಜೀವನ ನಮ್ಮದು. ನಾವು ಸುಮ್ಮನೆ ಅನ್ನೋದಷ್ಟೇ ಬಿಟ್ಟರೆ ಚಲೋ ಅನ್ನೋದದ. ಸುಮ್ಮನೆ ತಣ್ಣಗೆ ಹೋಗೋದದು. ಆಗಲೇಬೇಕು ಅಂತ ಹೊರಟೇವಿ ಅಂದ್ರೆ ನಾವು ಅವ್ರಿಗಿಂತ ಆಚೆ ಕಡೆ ಹೋಗಿಬಿಡ್ತೇವೆ. ಸಮಾಧಾನ ಎಲ್ಲಿ ಆಗ್ತದೆ? ಸಮಾಧಾನ ಹಿಂದುಕೊಂಡು ಹೋಗೋದು. ಭಾಳ ನಿರೀಕ್ಷೆ ಮಾಡು. ಹೇಳ್ತಾರಲ್ಲ, ಮಾಡೋದಲ್ಲೇನು? ಒಂದು ನೆರೆ ಮೊರೆ ಮನೆಗಳಿರ್ತಾವ, ಈ ಮನ್ಯಾಗ ಜಗಳ ಆಗ್ತದೆ, ಈ ಮನ್ಯಾಗ ಜಗಳ ಆಗ್ತದೆ. ಆಚೆ ಕಡೆಯವರು ಬರ್ತಾರೆ, ಬಂದು ಏನು ಹೇಳ್ತಾರೆ, ನೀವು ಇಬ್ಬರು ಸಣ್ಣವರು, ನಿಮಗೆ ಗೊತ್ತಾಗೋದಿಲ್ಲ, ಹೊಂದ್ಕೊಂಡು ಹೋಗ್ರಿ ಅಂತಾರೆ. ಅನ್ನೋದಲ್ಲ? ಹೊಂದ್ಕೊಂಡು ಹೋಗ್ರಿ, ಜಗಳ ಭಾಳ ಮಾಡೋಕ್ಕೆ ಹೋಗಬಾರ್ದು. ಇರುವುದೇ ಸ್ವಲ್ಪ ಹೆಚ್ಚು ಕಡಿಮೆ. ಪ್ರಪಂಚ ಅಂದರೆ ಏನು? ಸ್ವಲ್ಪ ಇರುವುದೇ ದೋಸೆ ಇದ್ದಂಗೆ, ಸ್ವಲ್ಪ ಸಣ್ಣ ರಂಧ್ರಗಳು ಇದ್ದೇ ಇರ್ತಾವ. ಅಷ್ಟ್ರಾಗೆ ಹೊಂದ್ಕೊಂಡು ಹೋಗಬೇಕು. ಹೆಂಗೆ? ಅವರು ಲಕ್ಷ್ಮಿ ಇದ್ದಂಗೆ, ಇವರು ವಿಷ್ಣು ಇದ್ದಂಗೆ ಹೊಂದ್ಕೊಂಡು ಹೋಗ್ಬೇಕು. ಅವರು ಪಾರ್ವತಿ ಇದ್ದಂಗೆ, ಇವರು ಶಿವ ಇದ್ದಂಗೆ ಆ ದೇವರು ಅದಾವಂತಲ್ಲ, ಇವರೇ ಶಿವ, ಇವರೇ ಪಾರ್ವತಿ. ಹೆಂಗೆ ಭಾವ ತಾಳಿ ಹೋಗಿಬಿಡೋದು. ಅದರಿಂದ ಮನೆ ಚಂದಕ್ಕೋತ ಬರ್ತಾವ. ಅತಿ ನಿರೀಕ್ಷೆ ಮಾಡಬಾರದು. ಈ ಕಡೆ ಅವ್ರು ಬಂದು ಇಲ್ಲಿ ಹೇಳ್ತಾರೆ, ಎಷ್ಟು ಚಂದ ಹೇಳಿ ಅವರಿಗೆ ಸಮಾಧಾನ ಮಾಡಿ, ಅವ್ರಿಗೆ ಒಂದಿಷ್ಟು ನಗಸಿ ಮಾಡಿ, ಅವ್ರ ಮನ್ಯಾಗ ತಾನೂ ಒಂದಿಟ್ಟು ಊಟ ಮಾಡಿ, ಯಾಕಂದರೆ ಅದು ಕೂಡಿಸಿರ್ತಾನಲ್ಲ, ಎಷ್ಟು ಮಸ್ತಾಗಿ ಹಿಂಗೆಲ್ಲ ಊಟ ಮಾಡಿ ತಿರುಗಿ ಮನೆಗೆ ಹೋಗೋದ್ರಾಗ ಮನೆಯವ್ರು ಜಗಳ ಶುರು ಮಾಡ್ತಾರೆ. ಅಲ್ಯಾಕೆ ಹೋಗಿದ್ದೆ?
ಅವ್ರಿಗೇನೇನು ಹೇಳಿದೆ, ಕಾಫಿ ಕುಡಿಯೋಕೆ ಹೋಗಿದ್ದೇನೋ ಆ ಮನೆಗೆ ಅಂತ. ಅಲ್ಲಿ ಜಗಳ ಶುರುವಾಗತ್ತೆ, ಅಲ್ಲಿ ಜೋರು ಜಗಳ. ಅಲ್ಲಿಂದ ಇವ್ರು ಆ ಕಡೆ ಹೋಗೋದು, ಈಚೆ ಕಡೆ ಅವರು ಸಮಾಧಾನ ಆಗಿತ್ತಲ್ಲ ಅವ್ರಿಗೆ ಹೋಗೋದು. ಹಿಂಗೆ ಆಗೋದ್ರಪ್ಪ, ಹಿಂಗೆಲ್ಲ ಮಾಡ್ಕೊಂಡು ಹೋಗೋದು. ನೀವು ತಡ್ಕೋರಿ, ನೀವು ತಡ್ಕೋರಿ, ಇದೇ ಹೇಳಿದ್ದ. ಅವೇ ಮಾತು ಇಲ್ಲಿ ಹೇಳಕ್ಕೆ ಬಂದನವ. ಹಿಂಗೆ ಹೇಳ್ಕೋತ ಮಾಡ್ಕೋತ ಹೋಗಿ ಬಿಡೋದು ಈ ಜಗತ್ತ. ಅವ್ರು ಬಿದ್ದಾಗ ನಾವು ಎತ್ತಬೇಕು, ನಾವು ಬಿದ್ದಾಗ ಅವ್ರು ಎತ್ತಬೇಕು. ಬೀಳೋಬೇಡ ಅನ್ನಕ್ಕೆ ಹೋಗಬಾರದು, ಯಾಕೆ ನಾವು ಬೀಳೋರ ಇರ್ತೇವೆ. ಅನಪೇಕ್ಷ, ಅತೀ ನಿರೀಕ್ಷೆ ಯಾರಿಂದಲೂ ಬಹಳ ಮಾಡಬೇಡ. ಜಗತ್ತೆಲ್ಲ ಇವರಿಂದ ಚಲೋ ಆಗ್ತದ ತನಬೇಡ. ಎಷ್ಟು ಸಾಧ್ಯವೋ ಅಷ್ಟು ಆಗ್ತದೆ. ಸುಮ್ಮನೆ ಮಾಡ್ಕೋತ ಹೋಗೋದು. ಈಗ ಹೂವುಗಳದಾವಲ್ಲ, ಅವೇನು ಇಡೀ ಜಗತ್ತನ್ನು ಸುವಾಸ ಮಾಡಲಿಕ್ಕೆ ಹೋಗೋದಿಲ್ಲ. ಅವು ಅಂಥವ ನಮ್ಮ ಕೈಯಿಂದ ಆದಷ್ಟು ಮಾಡೋದದೆ, ನಮ್ಮ ಸುತ್ತ ಒಂದಿಷ್ಟು ಸುವಾಸನೆ ಮಾಡೋದದೆ, ಹೋಗಿ ಬಿಡೋದದೆ. ಜಗತ್ತಿನಿಂದ ಈ ನಿರೀಕ್ಷೆ ಎಷ್ಟೊತ್ತು ಮಾಡಲಿಕ್ಕಾಗ್ತದೆ, ಎಷ್ಟೊತ್ತು ಮಾಡೋಕ್ಕಾಗ್ತದೆ. ಎಮ್ಮ ಚಿಂತೆ ಯಮಗೆ ಸಾಲದೆ, ಕೂಡಲ ಸಂಗಮದೇವ ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲು ಉಂಟು ಹೊದಿಯಲು ಉಂಟು. ಪರಚಿಂತೆ ಯಮಗೆ